ಪಟ್ಟಣದ ಹೊರವಲಯದ ಸೇಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಭ್ರಮದ ಕ್ರಿಸ್ಮಸ್ ಹಬ್ಬವನ್ನು ಭಕ್ತಿಭಾವದಿಂದ ವೈವಿಧ್ಯಮಯ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲೆಯ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಸುಂದರವಾದ ಗೋಂದಲಿ ಎಲ್ಲರ ಗಮನ ಸೆಳೆಯಿತು. ಯೇಸು ಕ್ರಿಸ್ತರ ಸರಳ ಜನ್ಮ ವೃತ್ತಾಂತವನ್ನು ಸಾರುವ ಈ ಗೋಂದಲಿಯು ಶಾಂತಿ ಮತ್ತು ನಮ್ರತೆಯ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಸಂದರ್ಶಕರಿಗೆ ನೀಡಿತು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿದ್ದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಕ್ರಿಸ್ಮಸ್ ರೂಪಕ ಆಕರ್ಷಕ ನೃತ್ಯಗಳು, ಸುಮಧುರ ಕ್ರಿಸ್ಮಸ್ ಗೀತೆಗಳು ಹಬ್ಬದ ಕಳೆಯನ್ನು ಹೆಚ್ಚಿಸಿದವು. ಮುಖ್ಯ ಅತಿಥಿಗಳಾಗಿ ರೇ ಬ್ರದರ್ಸ್ ಅರುಳಾನಂದ್ ಅವರು ಮಾತನಾಡಿ, ಕ್ರಿಸ್ಮಸ್ ಎಂದರೆ ಕೇವಲ ಹಬ್ಬವಲ್ಲ, ಅದು ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನು ಹಂಚುವ ಸಂಕೇತವಾಗಿದೆ ಎಂದು ನುಡಿದರು. ಶಾಲೆಯ ಪ್ರಾಂಶುಪಾಲರಾದ ರೇ ಫಾದರ್ ಜಾರ್ಜ್ ಮೋನಿಸ್ ಅವರು ತಮ್ಮ ಕ್ರಿಸ್ಮಸ್ ಸಂದೇಶದಲ್ಲಿ ಕ್ರಿಸ್ಮಸ್ ಪ್ರೀತಿಯ ಹಬ್ಬವಾಗಿದೆ, ನಾವೆಲ್ಲರೂ ಪರಸ್ಪರ ಪ್ರೀತಿ ಮತ್ತು ಸಹೋದರತ್ವದಿಂದ ಬಾಳಬೇಕು ಎಂದು ಕರೆ ನೀಡಿದರು. ಈ ಒಂದು ಹಬ್ಬದ ಮಹತ್ವ ಏನಂತಂದ್ರೆ 2025 ವರ್ಷಗಳ ಹಿಂದೆ ದೇವರು ತಮ್ಮ ಏಕಮಾತ್ರ ಪುತ್ರನನ್ನೇ ಈ ಭೂಲೋಕಕ್ಕೆ ಕಳುಹಿಸಿಕೊಟ್ಟರು. ದೇವರು ಮಾನವರಾದ ಹಬ್ಬವನ್ನ ನಾವು ಆಚರಣೆ ಮಾಡ್ತೇವೆ, ಸಂಭ್ರಮಿಸ್ತೇವೆ. ಇಲ್ಲಿ ಮೊದಲನೇದಾಗಿ ದೇವರು ನಮ್ಮೊಂದಿಗೆ ಇರಲು ಬಂದಂತಹ ಹಬ್ಬ, ಅದು ಇಮ್ಯಾನ್ಯುವೆಲ್ ಅಂತ ಹೇಳ್ತೀವಿ. ಅಂತಂದರೆ ಗಾಡ್ ಈಸ್ ವಿತ್ ಅಸ್, ದೇವರು ನಮ್ಮೊಂದಿಗೆ. ಯಾಕೆ ನಮ್ಮೊಂದಿಗೆ ಬಂದರು ಅಂತಂದರೆ ನಮಗೆ ಪ್ರೀತಿಯನ್ನು ಕಲಿಸಿಕೊಡಲಿಕ್ಕೆ, ಶಾಂತಿ ಸಮಾಧಾನದಿಂದ ಜೀವಿಸಲಿಕ್ಕೆ ಕಲಿಸಿಕೊಡಲಿಕ್ಕೆ, ಮತ್ತು ಒಬ್ಬರಿನೊಬ್ಬರು ಪರಸ್ಪರ ಸಹಾಯ ಮಾಡಿ ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ಜೀವಿಸಲಿಕ್ಕೆ ಅವರು ಕಲಿಸಿಕೊಟ್ರು. ಅಂತೆಯೇ ಅವರು ಬಂದು ಈ ಪ್ರಪಂಚದಲ್ಲಿ ಜೀವಿಸಿ ಅವರು ಅದನ್ನು ತೋರಿಸಿಕೊಟ್ರು. ಅದರಿಂದ ಇವತ್ತು ನಾವು ಈ ಹಬ್ಬವನ್ನು ಆಚರಿಸುವಾಗ ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತದೆ. ಯಾಕೆಂತಂದರೆ ದೇವರು ಮಾನವರಾಗಿ ಎಲ್ಲ ಜನರ ರಕ್ಷಣೆಗಾಗಿ ಅವರು ಈ ಪ್ರಪಂಚದಲ್ಲಿ ಜೀವಿಸಿ ನಮಗಾಗಿ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಸುಪೀರಿಯರ್ ಆರ್ ರೇ ಫಾದರ್ ರಿಚರ್ಡ್ಸ್ ಡಿಸೋಜಾ, ರೇ ಫಾದರ್ಸ್ ಡೇವಿಸ್ ಇಲ್ ಉಪಸ್ಥಿತರಿದ್ದರು. ಶಾಲೆಯ ಸಮಸ್ತ ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮವು ಸ್ಮರಣೀಯವಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಕೇಕ್ ವಿತರಿಸಲಾಯಿತು. ಶಿಕ್ಷಕರು ಪರಸ್ಪರ ಉಡುಗೊರೆಯನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಒಟ್ಟಾರೆಯಾಗಿ ಸೇಂಟ್ ಮೇರೀಸ್ ಶಾಲೆಯ ಕ್ರಿಸ್ಮಸ್ ಆಚರಣೆಯು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಅರ್ಥಪೂರ್ಣವಾಗಿ ಜರುಗಿತು. ಇಲಿಯಾಸ್ ಗಿಡ್ಡಣ್ಣವರ್, 9 ಲೈವ್ ನ್ಯೂಸ್, ಕಲಘಟಗಿ.